ಪ್ರಕಾರ ಮೈಸೂರು MD ಅವರು ಯೂಟ್ಯೂಬ್ ಅಲ್ಲೆಲ್ಲ ಬಿಟ್ಟಿದ್ರು ಸುಟ್ಟೋದಂತ 48 ಗಂಟೆ ಒಳಗೆ ರೈತರ ಪಂಪ್ ಸೆಟ್ಗೆ TC ಇಲ್ಲ ಅವ್ರ ಹತ್ರನೇ ಹೋಗ್ತೀವಿ ನಾವ್ ಎಲ್ಲಿ ಹೋಗ್ಬೇಕು ಅಂತ ವಿಚಾರ ನೀವು ಬರ್ಕೊಡಿ ಆಗಲ್ಲ ಅಂತ ನಿಮ್ಗೆ ಆಗಲ್ಲ ಅಂತ ಒಂದು ಸೈನ್ ಬರ್ಕೊಡಿ ಲೆಟರ್ ರೈತರಾದ್ರೆ ಒಂದ್ ನಿಮಿಷ ನೀವು ಹೇಳಿ ಎಷ್ಟು ವರ್ಷ ಕೊಡ್ತೀವಿ ಎಸ್ಟಿಮೇಟ್ ಬಂದ ತಕ್ಷಣನೇ ನಾವು ಜಾಸ್ತಿ ಸುಟ್ಟೋಗೋದು ಆಗಿರೋದ್ರಿಂದ 2 ದಿವಸ ವಿಳಂಬ ಆಗಿರೋದ್ರಿಂದ ಮಾಡಬೇಕು ಅಂತ ಹೇಳಿ ನಾವು ಚೆನ್ನೈನಹಳ್ಳಿ ನಮಗೆ KB ಡಿಪಾರ್ಟ್ಮೆಂಟಿಂದ ತುಂಬ ತೊಂದರೆ ಆಗ್ತಿತ್ತು. ಯಾಕೆಂದರೆ ಕರೆಕ್ಟ್ ಟೈಮ್ ಕೊಡ್ತಿದ್ದಿಲ್ಲ. ಕೇಳಿದರೆ SO ಬೇಜವಾಬ್ದಾರಿ ಥರ ಡೇ 2 ಅವರ್ ನೈಟ್ 4 ಅವರ್ ಅಂತ ಹೇಳ್ತಿದ್ರು. ಕೇಳಿದರೆ ನಾವು ಕೊಡೋದೇ ಈ ಥರ ಏನು ಮಾಡ್ತೀರಿ ಮಾಡ್ಕೊಳ್ಳಿ ಉಡಾಫೆ ಮಾಡ್ಕೊಳ್ಳಿ. TC ಸುಟ್ಟೋದ್ರೆ ರೈತ ಬಂದರೆ 15,000 20,000 ಇಸ್ಕೊಳ್ಳಿ. ಸರ್ಕಾರ ಸುತ್ತೋಲಲ್ಲಿರೋದು 48 ಗಂಟೆ TC ಹಾಕಿತ್ತು. ಇವ್ರು ಮಾಡ್ತಾಯಿರೋದು 2 ತಿಂಗಳಾದ್ರು TC ಹಾಕ್ತಾಯಿಲ್ಲ. ರೈತ ಇವತ್ತಿಲ್ಲಿ ಸಹಾಯಕ್ಕೆ ಬಂದಿದ್ದಾರೆ. ಸೌರಕಪುರ ರೈತ ಒಬ್ಬ ಸಹಾಯಕ್ಕೆ ಬಂದವರು. ಏನು ಸಮಸ್ಯೆ ಇವೆಲ್ಲ ಮಾಡ್ತೀಯಲ್ಲಪ್ಪ ಅದೇ ಸಾಹೇಬ್ರೆ ಅಂದರೆ ನಾನು ಮಾಡೋದೇ ಇದೇ ಥರ ಏನು ಬೇಕಾದ್ರೆ ಮಾಡ್ಕೊಳ್ಳಿ ನೀವು. ನಮ್ಮ ಸರ್ಕಾರನೇ ಹೇಳಿದ್ದು ನಿಮಗೆ ಇಷ್ಟು ಅವರ್ ಕೊಡೋಕ್ಕೆ. ಇಷ್ಟು ಅವರ್ ಹೇಳಿದ್ಮೇಲೆ ಲೆಟ್ರ್ ಕೊಡಪ್ಪ ನೀನು ಲೆಟ್ರ್ ಕೊಡ್ಬೇಕು ತಾನೆ. ಹಾಂ ಅದು ಬಿಟ್ಬಿಟ್ಟು ಸುಮ್ಮನೆ ಬೇಜವಾಬ್ದಾರಿ ಮಾತುಗಳು ಕೊಡೋದು ಉಡಾಫೆ ಉತ್ತರ. ಅದಕ್ಕೆ ನಾವು ಉಗ್ರ ಹೋರಾಟ ಮಾಡಬೇಕು ಅಂತ ಇವತ್ತು ನಮ್ಮ ಭಾಗದಲ್ಲೆಲ್ಲ ಬಂದು ಕುಂತಿದ್ದೀವಿ. ನಾವು 5 ಎಕರೆ ಕಬ್ಬು ಹಾಕಿದ್ದೀನಿ. ಕರೆಕ್ಟಾಗಿ ಕೊಡೋದಲ್ಲ ನಮ್ಮ ಕಬ್ಬೆಲ್ಲ ಹೊಡ್ಕೊಂಡಿದ್ದೀವಿ. ಅದು ವೀಡಿಯೋ ಮಾಡಿ ಈಗ ಫೇಸ್ಬುಕ್ ಅಪ್ಲೋಡ್ ಮಾಡ್ತೀನಿ. ಈ ಥರ ಬೇಜವಾಬ್ದಾರಿ SO ಬೇಡ ನಮಗೆ. ಇವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಮಾಡಿ. ಆಗಲೇ ಹೇಳಿದೆ ನಮ್ಮದು ಓವರ್ಲೋಡ್ ಆಗಿದೆ. ಜ್ವರ ಮಾತಾಡಿ ಸರ್. ಹಾಗೆ ಬೈಫರ್ಕೇಶನ್ ಆಗಿರೋದ್ರಿಂದ ನಮಗೆ ಗುಣಮಟ್ಟದ ಕರೆಂಟ್ ಖಂಡಿತವಾಗ್ಬೋದು ನಾವು ಡೇ ಟೈಮಲ್ಲಿ ಏನು 3 ಅವರ್ಸ್ ಕಂಟಿನ್ಯೂಸ್ ಮಾಡಬೇಕು ಅದನ್ನು ಕೊಡ್ತೀವಿ. ನೈಟ್ ಟೈಮಲ್ಲಿ 4 ಅವರ್ಸ್ ಕೊಡಬೇಕು ಅದನ್ನು ಕೊಡ್ತೀವಿ. ಇನ್ಮೇಲೆ ಸಮಸ್ಯೆ ಆಗ್ತದೆ ನಾವು ನೋಡ್ತೀವಿ. ಗುಣಮಟ್ಟದ ಕರೆಂಟ್ ಆಮೇಲೆ ನೀವು ಹೇಳಿದಂಗೆ ಕಾಂಟ್ರಾಕ್ಟರ್ LC ವಿಷಯದಲ್ಲಿ ಅದು ಗ್ರೂಪ್ಗೆ ನಿಮಗೆ ಯಾವಾಗ 2 ದಿನ ಅಲ್ಲ ಅಸಾಧ್ಯವಾದರೆ 1 ದಿವಸ ನಮಗೆ ಏನು ನಿಗದಿತ ಕೆಲಸಗಳು ಯಾವುದಾದ್ರೂ ಇರುತ್ತೆ ಶೆಡ್ಯೂಲ್ಡ್ ಅಂದರೆ ಅರೇಂಜ್ ಮಾಡ್ಕೊಂಡು ಮಾಡೋದು ವರ್ಕ್ಗಳಿದ್ದರೆ ಗ್ರೂಪಿಗೆ ಹಾಕ್ಬಿಟ್ಟು ಖಂಡಿತವಾಗಿ ನಾವು ಅದನ್ನು ತಿಳಿಸ್ತೀವಿ. ಗ್ರೂಪಲ್ಲಿ ನಿಮಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಕೆಲವೊಂದ್ಸರಿ ತೀರಾ ಎಲ್ಲೋ ಮರ ಬಿದ್ದೋಗ್ಬಿಡ್ತು ಅಂತ ಕೆಲಸ ನಿಗದಿತ ಕೆಲಸಗಳು ಅಂದರೆ ಹಿಂದೆ ನಾವು ಫಿಕ್ಸ್ ಮಾಡ್ಕೊಂಡು ನಾಳೆ ಮಾಡಬೇಕು ಅದನ್ನು